ನಿಮ್ಗೇನಾದರೂ ಸೂಪರ್ ಹೀರೋಸ್ ಇಷ್ಟನಾ ವಿತ್ ಡ್ಯಾಶಿಂಗ್ ಸೂಪರ್ ಪವರ್ಸ್ ಮತ್ತು ನಿಮಗೆ ಆ್ಯನಿಮೆ ನೋಡೋಕ್ಕೂ ತುಂಬ ಇಷ್ಟನಾ? ಸೊ ಇವತ್ತು ನಾನು ನಿಮಗೆ ಹೇಳ್ತಿರುವಂಥ ಆ್ಯನಿಮೆ ಇಸ್ ಡೆಫಿನೆಟ್ಲಿ ಮೇಡ್ ಫಾರ್ ಯು. ಮತ್ತು ಇದು ಈ ಆ್ಯನಿಮೆ ನಿಮಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾ ಕಂಟೆಂಟ್ ಕ್ರಿಯೇಟರ್ ಎ ಕೆ ಜೀವನರ್ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್ ರಾ ಕಂಟೆಂಟ್ ಆ್ಯನಿಮೆ. ಸೊ ಇವತ್ತು ನಾನು ಕವರ್ ಮಾಡ್ತಿರುವಂಥ ಆ್ಯನಿಮೆ ಹೆಸರು ಮೈ ಹೀರೋ ಅಕಾಡೆಮಿಯಾ. ಮೈ ಹೀರೋ ಅಕಾಡೆಮಿಯಾ ಆ್ಯನಿಮೆ ಬಂದು ಸೂಪರ್ ಪವರ್ಸ್ ಇರುವಂಥ ಆ್ಯನಿಮೆ ಕಾಲ್ಡ್ ಕ್ವೋಕ್ಸ್. ಈ ಕ್ವೋಕ್ ಅನ್ನೋದು ಎಲ್ಲ 80% ಆಫ್ ದಿ ವರ್ಲ್ಡ್ ಪಾಪ್ಯುಲೇಷನ್ ಹತ್ರ ಇರುತ್ತೆ. ಮತ್ತು ಏನು ಆ ಕ್ವೋಕ್ದು ಅವ್ರವ್ರ ಅದೊಂದೇ ಒಂದು ಡಿಫ್ರೆನ್ಷಿಯನ್ಸ್ ಇರುತ್ತೆ. ಲೈಕ್ ಕಂಟ್ರೋಲಿಂಗ್ ಫೈರ್, ಮತ್ತು ಸಿಮೆಂಟ್ ಕಂಟ್ರೋಲ್ ಮಾಡೋದಾಗಲಿ, ವಾಟರ್ ಕಂಟ್ರೋಲ್ ಮಾಡೋದಾಗಲಿ, ಮೈಂಡ್ ರೀಡ್ ಮಾಡೋದಾಗಲಿ, ಮೈಂಡ್ನ ಕಂಟ್ರೋಲ್ ಮಾಡೋದಾಗಲಿ, ಇಲ್ಲ ಬೇರೆ ಅವರ ಪವರ್ಸ್ನ ಕಾಪಿ ಮಾಡೋದಾಗಲಿ, ಇಲ್ಲ ಬೇರೆ ಅವ್ರ ಪವರ್ಸ್ನೇ ಎರೇಸ್ ಮಾಡೋದಾಗಲಿ, ಅದು ಬಿಟ್ಟರೆ ರಾ ಪವರ್ ಆಗಿರ್ಬೋದು, ಇಲ್ಲ ಡ್ರ್ಯಾಗನ್ ಆಗಿ ಕನ್ವರ್ಟ್ ಆಗ್ಬೋದು. ಎವ್ರಿ ಟೈಪ್ ಆಫ್ ಪವರ್ ಸಿಸ್ಟಮ್ ಇದೆ ಕ್ವೋಕ್ಸ್ ಅಂತ. ಸೊ ಈ ಆ್ಯನಿಮೆದು ಬೇಸಿಕ್ ಸ್ಟೋರಿ ನಮ್ಗೆ ಇಂಟ್ರೊಡಕ್ಷನ್ ಕೊಟ್ಟ ಹಾಗೆ ಕ್ವೋಕ್ಸ್ ಅಂತ ಇರುತ್ತೆ. ಬಟ್ ನಮ್ಮ ಹೀರೋ ಇಜುಕು ಮಿಡೋರಿಯಾ ಅವನ ಜೊತೆ ಕ್ವೋಕ್ ಅನ್ನೋದೇ ಇರಲ್ಲ. ಹಿ ವಾಸ್ ಬಾರ್ನ್ ವಿತೌಟ್ ಎನಿ ಸೂಪರ್ ಪವರ್, ಅಂದರೆ ಕ್ವೋಕ್. ಅದಾದ್ಮೇಲೆ ಅವನು ಕ್ವೋಕ್ ಇರದೇ ಇರ್ಬೋದು, ಆದರೆ ಅವನ ಮನಸ್ಸು ಅನ್ನೋದು ಹೀರೋ ಆಗಂತಾನೆ ಅವನಿಗೆ ಡಿಸೈಡ್ ಆಗಿರ್ತಾನೆ. ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ಅವನು ಆಲ್ ಮೈಟ್ನ ಫ್ಯಾನ್ ಆಗಿರ್ತಾನೆ. ಈ ಆಲ್ ಮೈಟ್ ಯಾರು ನಾನು ನಿಮಗೆ ಮುಂದೆ ಹೇಳ್ತೀನಿ. ಸೊ ಈಗ ಮಿಡೋರಿ ಹತ್ರ ಯಾವುದೇ ಸೂಪರ್ ಪವರ್ಸ್ ಇದ್ದಿಲ್ಲ, ಅದಕ್ಕೋಸ್ಕರನೇ ಅವ್ನು ತುಂಬ ಜಾಸ್ತಿ ಪೋಲಿ ಆಗ್ತಾ ಇರ್ತಾನೆ. ಮತ್ತು ಬೇರೆಯವ್ರ ಜೊತೆ ವೀಕ್ಲಿಂಗ್ ಅವನ್ನ ಜಾಸ್ತಿ ರೇಗಿಸ್ತಾ ಇರ್ತಾರೆ, ಹೊಡಿತಾ ಇರ್ತಾರೆ, ಅದೆಲ್ಲ ಮಾಡ್ತಾ ಇರ್ತಾರೆ. ಬಟ್ ಅವನದು ಮನಸ್ಸಿರೋದು ಅವ್ನು ಎಲ್ಲರಿಗೂ ಹೆಲ್ಪ್ ಮಾಡೋದು. ಅವನು ಯಾರಿಗಾದ್ರೂ ಒಬ್ಬರು ಪ್ರಾಬ್ಲಮಲ್ಲಿ ಇದ್ದರೆ ಅವನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಈ ವಿಲ್ ಬಿ ಆಲ್ವೇಸ್ ಫಸ್ಟ್ ಟು ಹೆಲ್ಪ್ ದೆನ್, ಮತ್ತು ಅವ್ರು ಹೆಲ್ಪ್ ಮಾಡ್ತಾನೆ. ಈ ಥರ ಇರುವಾಗ ಅವನು ಆಲ್ ಮೈಟ್ನ ಮೀಟ್ ಮಾಡ್ತಾನೆ. ಇವಾಗ ಆಲ್ ಮೈಟ್ ಯಾರು ಅಂತ ನೀವು ಕೇಳ್ಬೋದು. ಆಲ್ ಮೈಟ್ ಈಸ್ ದ ಸಿಂಬಲ್ ಆಫ್ ಪೀಸ್ ಆಫ್ ದಟ್ ಆ್ಯನಿಮೆ. ಅವನು ಈಸ್ ದ ಸ್ಟ್ರಾಂಗೆಸ್ಟ್ ಹೀರೋ, ನಂಬರ್ 1 ಹೀರೋ, ಲೈಕ್ ಬೇಸಿಕ್ಲಿ ಲೈಕ್ ದ ಸೂಪರ್ ಸ್ಟಾರ್ ಆಫ್ ದಟ್ ವರ್ಲ್ಡ್. ಈ ಥರ ಇರುವಾಗ ಅವನು ಆಲ್ ಮೈಟ್ನ ಮೀಟ್ ಆಗ್ತಾನೆ. ಆಲ್ ಮೈಟ್ನ ಮೀಟ್ ಆದಾಗ ಅವನದು ಆಲ್ ಮೈಟ್ ಎಲ್ಲ ಒಂದು ಇರುತ್ತೆ, ಅಷ್ಟು ಅವನ ಫೇಮ್ ಇರುತ್ತೆ. ವರ್ಲ್ಡ್ ಸಿಂಬಲ್ ಆಫ್ ಪೀಸ್ ಆಗಿರ್ತಾನೆ, ವರ್ಲ್ಡ್ಸ್ ನಂಬರ್ 1 ಹೀರೋ ಆಗಿರ್ತಾನೆ. ಆದರೆ ಅವನಿಗೆ ಒಂದು ಡಿಸೀಸ್ ಬಂದುಬಿಟ್ಟಿರುತ್ತೆ, ವೇರ್ ಈ ಸ್ಲೋಲಿ ಲೂಸಿಂಗ್ ಇಸ್ ಕ್ವೋಕ್. ಮತ್ತು ಆ ಕ್ವೋಕ್ನ ಅವನು ಯೂಸ್ ಮಾಡೋಕ್ಕಾಗಲ್ಲ, ಆ ಥರ ಆಗಿಬಿಡುತ್ತೆ. ಮತ್ತು ವೀಕ್ ಆಗಿರ್ತಾನೆ, ಸ್ವಲ್ಪ ಮಾತ್ರ ಅವ್ನು ಯೂಸ್ ಮಾಡೋಕ್ಕಾಗುತ್ತೆ, ಆ ಥರ ಆಗಿಬಿಟ್ಟಿರುತ್ತೆ. ಇದ್ರದ್ದು ಸೀಕ್ರೆಟ್ ಬೇರೆ ಮಿಡೋರಿಯಾ ಗೊತ್ತಾಗುತ್ತೆ ವಿತ್ ಟೋಟಲಿ ರ್ಯಾಂಡಮ್ ಅವನ್ನ ಇದು ಮಾಡಿದಾಗ. ಅದಾದಮೇಲೆ ಅವರು ಹೋಗ್ತಾರೆ. ಮಿಡೋರಿಯಾ ಆಲ್ ಮೈಟ್ ಜೊತೆ ಹೋಗ್ತಾನೆ. ಅವಾಗ ಒಂದು ಮಾನ್ಸ್ಟರ್ ಅವನ ಫ್ರೆಂಡ್ ಬಾಕುಕೋನ ಕ್ಯಾಪ್ಚರ್ ಮಾಡಿರುತ್ತೆ. ಮತ್ತು ಮಿಡೋರಿಯಾ ಅವನಿಗೆ ಆಲ್ ಮೈಟ್ ಅಲ್ಲೇ ಇರ್ತಾನೆ. ಬಟ್ ಅವನದು ಟೈಮ್ ಹೋಗ್ಬಿಟ್ಟಿರುತ್ತೆ. ಅವನ ಡಿಸೀಸಿಂದ ಕ್ವೋಕ್ನ ಅವ್ನು ಜಾಸ್ತಿ ಯೂಸ್ ಮಾಡೋಕ್ಕಾಗ್ತಿರೋ ಅಂತ ನಾನು ಹೇಳ್ತೆ. ಅದಾವಾಗ ಮಿಡೋರಿಯಾ ಮುಂದೆ ನುಗ್ತಾನೆ, ಯಾಕಂದರೆ ಅವನ ಜೊತೆ ಕ್ವೋಕ್ ಇಲ್ಲ. ಬಟ್ ಹಿ ಹ್ಯಾಡ್ ದ ಹಾರ್ಟ್ ಆಫ್ ಹೀರೋ, ವೇರ್ ಯಾವುದೇ ಒಂದು ಟೆನ್ಷನ್ ಯಾವುದೇ ಸೆಕೆಂಡ್ ಥಾಟ್ ಇಲ್ಲದೆ ಅವನು ನುಗ್ಗಿ ಅವನ ಫ್ರೆಂಡ್ನ ಕಾಪಾಡೋಕ್ಕೆ ಟ್ರೈ ಮಾಡ್ತಾನೆ. ಬಟ್ ಈ ಗೆಟ್ಸ್ ಇಂಜರ್ಡ್. ಅದನ್ನು ನೋಡಿ ನಮ್ಮ ಆಲ್ ಮೈಟ್ಗೆ ಮೋಟಿವೇಶನ್ ಆಗುತ್ತೆ, ಫೈರ್ ಅಪ್ ಆಗಿ ಆ ಮಾನ್ಸ್ಟರ್ನ ಮತ್ತೆ ಅವನು ಕ್ವೋಕ್ನ ಫೋರ್ಸ್ಫುಲ್ಲಾಗಿ ಆ್ಯಕ್ಟಿವೇಟ್ ಮಾಡಿ ಆ ಮಾನ್ಸ್ಟರ್ನ ಸಾಯಿಸ್ತಾನೆ. ಮತ್ತು ಮಿಡೋರಿಯಾ ಮತ್ತು ಬಾಕುಗೋನ ಕಾಪಾಡ್ತಾನೆ. ಸೊ ಈ ಆ್ಯನಿಮೆಯಲ್ಲಿ ಅದಾದಮೇಲೆ ಆಲ್ ಮೈಟ್ ಡಿಸೈಡ್ ಮಾಡ್ತಾನೆ ಮಿಡೋರಿಯಾನ ಅವನ ನೆಕ್ಸ್ಟ್ ಹೈರ್, ಅಂದರೆ ಅವನಾದ್ಮೇಲೆ ನೆಕ್ಸ್ಟ್ ಆ ಪವರ್ ಯಾರಿಗೆ ಸಿಗಬೇಕು ಅಂತ. ಸೊ ಈ ಆ್ಯನಿಮೆದಲ್ಲಿ ಕ್ವೋಕ್ ಅನ್ನೋದು ಬರ್ತಿರುತ್ತೆ. ಮತ್ತು ಆಲ್ ಮೈಟ್ ಹತ್ರ ಇರುವಂಥ ಕ್ವೋಕ್ ಒನ್ ಫಾರ್ ಆಲ್ ಅನ್ನೋದು ಅವ್ನು ಶೇರ್ ಮಾಡ್ಬೋದು. ಅವನ DNA ಇಂದ ಬೇರೆಯವ್ರಿಗೆ ಕೊಟ್ಟರೆ ಅದನ್ನು ಅವನು ಶೇರ್ ಮಾಡ್ಬೋದು. ಆ ಕ್ವೋಕ್ ಮಾತ್ರ ಆ ಥರ, ಮಿಕ್ಕಿದವ್ರಿಗೆಲ್ಲ ಬರ್ತ್ ಇರಬೇಕು ಕ್ವೋಕ್, ಇಲ್ಲಾಂದರೆ ಕ್ವೋಕೇ ಇಲ್ದಿರಂಗೆ ಆಗ್ಬೋದು. ಅವನು ಮಿಡೋರಿಯಾಗೆ ಟ್ರೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಾಡಿನ ಅವನು ಹಾರ್ಡ್ ಮಾಡಿಸ್ತಾನೆ, ಮೇಕ್ ದಿಮ್ ಸ್ಟ್ರಾಂಗ್. ಅದಾದಮೇಲೆ ಅವನಿಗೆ ಅವನ ಕೂದಲು ಆಲ್ ಮೈಟ್ ತನ್ನ ಕೂದಲು ಕೊಟ್ಟು ಹೇಳ್ತಾನೆ ಇದನ್ನು ನುಂಗು ಅಂತ. ಮಿಡೋರಿಯಾ ನುಂಗ್ತಾನೆ. ಅದಾದಮೇಲಿಂದ ಅವನಿಗೆ ಆ ಕ್ವೋಕ್ ಸಿಗುತ್ತೆ, ಒನ್ ಫಾರ್ ಆಲ್. ಸೊ ಒನ್ ಫಾರ್ ಆಲ್ ಅವನಿಗೆ ಸಿಕ್ಕಿದ್ರೂ ಅವನು ಅದನ್ನು ಕಂಪ್ಲೀಟಾಗಿ ಯೂಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅವನ ಮಿಡೋರಿಯಾ ಬಾಡಿ ಕಂಪ್ಯಾಟಬಲ್ ಇಲ್ಲ ಆ ಕ್ವೋಕ್ನ ಯೂಸ್ ಮಾಡೋಕ್ಕೆ. ಆದ್ರೂ ಅವನು ಗಿವ್ ಅಪ್ ಅಂತೂ ಮಾಡೋದಿಲ್ಲ. ಈ ಗ್ರೋಸ್ ಆಗ್ತಾನೆ ಇರ್ತಾನೆ, ಗಿವ್ ಅಪ್ ಮಾಡಲ್ಲ.
ಬೀಳ್ತಾನೆ ಮತ್ತೆ ಎದೊಳ್ತಾನೆ, ಬೀಳ್ತಾನೆ ಮತ್ತೆ ಎದೊಳ್ತಾನೆ, ಮತ್ತೆ ಇದನ್ನೆಲ್ಲ ಅವನಿಗೆ ಸಪೋರ್ಟ್ ಮಾಡ್ತಾ ಇರೋದು ಆಲ್ ಮೈಟ್ ಸಪೋರ್ಟ್ ಮಾಡ್ತಾ ಇರ್ತಾನೆ. ಸೊ ಇದಿಷ್ಟೆಲ್ಲ ಆಗುವಾಗ ಅವನು ಒಂದು ಸ್ಕೂಲ್ನ ಜಾಯ್ನ್ ಆಗ್ತಾನೆ, ಹೀರೋ ಅಕಾಡೆಮಿಯಾ. ದಟ್ ಸ್ಕೂಲ್ ಈಸ್ ದ ಎಲ್ಲದಕ್ಕಿಂತ ಟ್ಯಾಲೆಂಟೆಡ್ ಕೋರ್ಸ್ ಯಾರ್ಯಾರು ಇರ್ತಾರೆ ಆ ಸ್ಕೂಲಲ್ಲಿ ಸ್ಟೂಡೆಂಟ್ಸ್ ಓದ್ತಾ ಇರ್ತಾರೆ. ಮತ್ತು ಅಲ್ಲೇ ಬಾಕುಬು ಅಂತ ಓದ್ತಾನೆ. ಆಮೇಲೆ ಅಂದರೆ ಆಕಿ ತೊದೋರಿ, ಆಮೇಲೆ ನಮ್ಮ ಅಂತ ಇರ್ತಾರೆ, ಅವರು ಟೀಚರ್ ಆಗಿರ್ತಾರೆ. ಸೊ ಇಷ್ಟೆಲ್ಲ ನಡೀತಾ ಇರುತ್ತೆ. ಅವನು ನಾರ್ಮಲ್ ಆಗಿ ಕೋಕ್ನ ಒಂದು ಇಂಪ್ರೂವ್ ಮಾಡ್ತಾ ಇರ್ತಾನೆ. ಬಟ್ ಶಿಗಾರಾಕಿ ಅಂತ ಒಬ್ಬ ವಿಲನ್ ಎಂಟ್ರಿ ತಗೋತಾನೆ. ಆ ಸ್ಕೂಲ್ ಒಳಗಡೆ ಅವರು ಹೋಗಿ ಅವರು ಕ್ಯಾಪ್ಚರ್ ಮಾಡ್ತಾರೆ, ಹೈಜಾಕ್ ಮಾಡೋ ಥರ ಮಾಡಿರ್ತಾರೆ. ಮತ್ತು ಸ್ಟೂಡೆಂಟ್ಸ್ನೆಲ್ಲ ಹಾರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀರೋಸ್ ಅವ್ರು ಟ್ರೈ ಮಾಡ್ತಾ ಇರ್ತಾರೆ ಆ ವಿಲನ್ಸ್ ಮತ್ತೆ ಓಡ್ಸೋಕ್ಕೆ. ಬಟ್ ಯಾರ ಕೈಲೂ ಆಗಲ್ಲ. ಯಾಕಂದರೆ ಅವನು ಶಿಗಾರಾಕಿ ತೊಂಬರೋ ಜೊತೆ ಒಂದು ನೋಮು ಅಂತ ಇತ್ತು. ನೋಮು ಇವಾಗ ಏನು ಅಂತಂದರೆ ಇಟ್ಸ್ ಮೈಂಡ್ಲೆಸ್ ಮಾನ್ಸ್ಟರ್ಸ್. ಅದು ಅವರು ಅದನ್ನು ಸ್ಪೆಷಲಿ ಡಿಸೈನ್ ಮಾಡಿರೋದಕ್ಕೆ ಆಲ್ ಮೈಟ್ನ ಸೋಲ್ಸೋಕ್ಕೆ. ಸೊ ಇಮ್ಯಾಜಿನ್ ಮಾಡಿ ಆಲ್ ಮೈಟ್ ಎಷ್ಟು ಪವರ್ಫುಲ್ ಅಂದರೆ ಒಂದು ಪಂಚಿಂದ ಅವ್ನು ಪೂರ್ತಿ ಆ್ಯನಿಮಲ್ ಇರೋವಂಥ ವೆದರ್ನೇ ಅವ್ನು ಚೇಂಜ್ ಮಾಡ್ಬೋದು. ಇವಾಗ ರೇನಿ ಆಗಿರುತ್ತೆ, ಅವನು ಒಂದು ಪಂಚ್ ಹೊಡಿತಾನೆ, ಪೂರ್ತಿ ರೇನಿ ಕ್ಲೌಡ್ಸ್ ಎಲ್ಲ ಹೋಗ್ಬಿಡುತ್ತೆ, ಆ ಥರ ಇರುತ್ತೆ. ಸೊ ಅಷ್ಟು ಪವರ್ಫುಲ್ ಇರ್ತಾನೆ ನಮ್ಮ ಆಲ್ ಮೈಟ್. ಅದಕ್ಕೋಸ್ಕರ ಅವ್ರನ್ನ ಆಲ್ ಮೈಟ್ನ ಸೋಲ್ಸೋಕ್ಕೋಸ್ಕರ ಅಂತಲೇ ನೋಮು ಅಂತ ಕ್ರೀಚರ್ಸ್ನ ಕ್ರಿಯೇಟ್ ಮಾಡಿರ್ತಾರೆ. ಅದಾದಮೇಲೆ ತುಂಬ ಪ್ರಾಬ್ಲಮ್ ಆಗಿರುತ್ತೆ. ಮಿಡೋರಿಯಾ ಹೇಳಿದಾಗೆ ಅವನು ಕೋಕ್ ಅಂತೂ ಸಿಕ್ತು, ಬಟ್ ಹಿ ಕೆನಾಟ್ ಯೂಸ್ ಇಟ್ ಸೊ ಫುಲ್ ಎಕ್ಸ್ಟೆಂಟ್. ಅದು ಆದಮೇಲೆ ಅವ್ನು ತುಂಬ ಇಂಜುರಿ ಆಗ್ತಾನೆ, ಅವನದು ಕೈಯೆಲ್ಲ ಏಟ್ ಮಾಡ್ಕೊಂಡಿರ್ತಾನೆ. ಬಟ್ ಅದಾದಮೇಲೆ ನಮ್ಮ ಆಲ್ ಮೈಟ್ ಬಂದು ಕಾಪಾಡ್ತಾನೆ ಅವ್ರನ್ನ. ನೋವನ್ನ ಫೈಟ್ ಮಾಡ್ತಾನೆ, ಓಡಿಸ್ತಾನೆ. ಅವನು ಆಗಲ್ಲ, ಅವನು ಬ್ಲಡ್ ಜಾಸ್ತಿ ಬರುತ್ತೆ. ಅವ್ನು ಕೋಕ್ ಅವ್ನು ಎಷ್ಟು ಸತಿ ಅವನು ಯೂಸ್ ಮಾಡ್ತಾನೋ ಅಷ್ಟು ಸತಿ ಅವ್ನು ಸಾಯೋಕ್ಕೆ ಹತ್ತಿರ ಹೋಗ್ತಾನೆ ಅಂತ ಹೇಳ್ಬೋದು. ಅವ್ರು ಹೋಗ್ತಾ ಇರ್ತಾರೆ, ಸಾಯಿಸೋಕ್ಕೆ ಇದು ಮಾಡ್ತಾನೆ. ಬಟ್ ಈ ಸ್ಟ್ರಾಸ್ ಕಾಫಿಂಗ್ ಬ್ಲಡ್ ನಮ್ಮ ಆಲ್ಮೈಟ್. ಅದಾದಮೇಲೆ ಹೇಗೋ ರೆಸ್ಕ್ಯೂ ಆಗುತ್ತೆ ಸ್ಕೂಲು. ಅದಾದಮೇಲೆ ಮತ್ತೆ ಅವರೆಲ್ಲ ಇದಾಗುತ್ತೆ. ಸೊ ಈ ಆ್ಯನಿಮೇದು ನಾನು ನಿಮಗೆ ನಾನು ಸೀಸನ್ 1 ನಾನು ನಿಮಗೆ ಹೇಳಿದ್ದೀನಿ ಇಂಟ್ರೊಡಕ್ಷನ್. ಇದ್ರದ್ದು ಟೋಟಲ್ 8 ಸೀಸನ್ಸ್ ಇದೆ. ನನಗೆ ಗೊತ್ತು ಇದು ತುಂಬ ಲಾಟ್ ಆಗಿದೆ ಅಂತ. ಬಟ್ ಪ್ರತಿ ಒಂದು ಎಪಿಸೋಡಲ್ಲೂ ಆ ಆ್ಯನಿಮೇಷನ್ ಕ್ವಾಲಿಟಿ, ಸ್ಟೋರಿ, ಮ್ಯೂಸಿಕ್ಕಿಂದ ಹಿಡಿದು ಎವ್ರಿಥಿಂಗ್ ಇಸ್ ಸಚ್ ಆನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಯು ವಿಲ್ ಗೆಟ್ ಈ ಆ್ಯನಿಮೆ ಮುಗಿಸೋಷ್ಟರಲ್ಲಿ. ಅಂದರೆ ಇಟ್ ವಿಲ್ ಬಿ ಜಸ್ಟ್ ಬ್ಲೋನ್ ಯುವರ್ ಮೈಂಡ್. ಮತ್ತು ಈ ಆ್ಯನಿಮೆ ನನಗೆ ಏನು ಹೇಳ್ಕೊಟ್ಟಿದೆ ಅಂದರೆ ಯಾವತ್ತೂ ಗಿವ್ ಅಪ್ ಮಾಡಬಾರ್ದು. ನೀವು ಗಿವ್ ಅಪ್ ಮಾಡ್ತೀರಾ, ಮಾಡಲೇಬಾರ್ದು. ಇವಾಗ ನೀವೇನಾದರೂ ಒಂದು ಪ್ರಾಬ್ಲಮ್ ನಿಮಗೆ ಬರುತ್ತೆ, ಅದನ್ನು ನೀವು ಸಾಲ್ವ್ ಮಾಡೋಕ್ಕಾಗಿಲ್ಲ, ಜಸ್ಟ್ ಟ್ರೈ. ಇಫ್ ಯು ಫೆಲ್ ಡೌನ್, ಅದನ್ನು ನೀವು ಎದ್ದು ನಿಂತ್ಕೋಬೇಕು. ಎಷ್ಟು ಸ್ಟ್ರಾಂಗಾಗಿ ನೀವು ಮತ್ತೆ ನಿಂತ್ಕೋತೀರಾ ಅಂದರೆ ಮತ್ತೆ ನೀವು ಬೀಳೋಕ್ಕೆ ಆಗಬಾರ್ದು, ಅಷ್ಟು ಸ್ಟ್ರಾಂಗಾಗಿ ನಿಲ್ತೀರಾ. ಮತ್ತು ಏನಾದರೂ ನೀವು ಮತ್ತೆ ಬಿದ್ದರೂ ಕೂಡ ಎಷ್ಟು ನೀವು ಮತ್ತೆ ಎತ್ತಿ ಎಷ್ಟು ಸ್ಟ್ರಾಂಗ್ ಆಗಬೇಕು ಅಂದರೆ ಮತ್ತೆ ನೀವು ಬೀಳಕ್ಕೆ ಆಗಬಾರ್ದು, ಅಷ್ಟು ಸ್ಟ್ರಾಂಗ್ ಆಗ್ತೀರಾ ಅಂತ ಒಂದು ಮೈಂಡ್ಸೆಟ್ ನನಗೆ ಹೇಳ್ಕೊಟ್ಟಿದೆ ಆಲ್ ಮೈಟ್ ಮತ್ತು ಮಿಡೋರಿಯಾಯಿಂದ ನಾನು ಕಲ್ತಿದ್ದೀನಿ. ಸೊ ನಿಮ್ಗೇನಾದರೂ ಒಂದು ಒಳ್ಳೆ ಅಮೇಝಿಂಗ್ ಆ್ಯನಿಮೆ ವಿತ್ ಆನ್ ಅಮೇಝಿಂಗ್ ಸ್ಟೋರಿ ಟೆಲ್ಲಿಂಗ್, ಅಮೇಝಿಂಗ್ ಕ್ಯಾರೆಕ್ಟರ್ ಡೆವಲಪ್ಮೆಂಟ್, ಅಮೇಝಿಂಗ್ ಮ್ಯೂಸಿಕ್, ಅಮೇಝಿಂಗ್ ಆ್ಯನಿಮೇಷನ್, ಎವ್ರಿಥಿಂಗ್, ನಿಮ್ಗೇನಾದರೂ ಒಂದು ಆ್ಯನಿಮೆ ಬೇಕಿತ್ತು ಅಂದರೆ ಮೈ ಹೀರೋ ಅಕಾಡೆಮಿಯನ್ನು ನೋಡಿ. ನೀವು ಬರೀ ಇದ್ರದ್ದು ಸ್ಟಾರ್ಟಿಂಗ್ ಒಂದು 5 ಇಲ್ಲ 6 ಎಪಿಸೋಡ್ಸ್ ನೋಡಿ. ಯಾವುದೇ ಆ್ಯನಿಮೆ ಆಗಲಿ 5 to 6 ಎಪಿಸೋಡ್ ರೂಲ್ ಅಂತ ಇಟ್ಕೊಳ್ಳಿ. ಯಾವುದೇ ಆ್ಯನಿಮೆ ನೋಡ್ತೀರಾ ಅಂದ್ರೂ 5 to 6 ಎಪಿಸೋಡ್ ರೂಲ್ ಅಂತ ಇಟ್ಕೊಳ್ಳಿ. ಅದಾದಮೇಲೆ ನಿಮ್ಗೆ ಏನಾದರೂ ಅದ್ರೂ ಬೋರ್ ಆಯಿತು ಅಂದರೆ ಯು ಜಸ್ಟ್ ಸ್ಕಿಪ್ ಇಟ್, ಅದೇನು ಟೆನ್ಷನ್ ತೊಗೋಬೇಡಿ. ಆದರೂ ಅಷ್ಟಾದಮೇಲೆ ನಿಮಗೆ ಏನಾದರೂ ಎಂಗೇಜ್ ಅದು ಮಾಡಿಕೊಂಡು ನಿಮಗೆ ಮಾಡ್ತಾ ಇದ್ದರೆ ಈ ಆ್ಯನಿಮೆ ದಿಸ್ ವಿಲ್ ಬಿ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಏನೋ ಒಳ್ಳೆ ಆ್ಯನಿಮೆ ಬೇಕಿತ್ತು ಅಂದರೆ ನೋಡೋಕ್ಕೆ ಮೈ ಹೀರೋ ಅಕಾಡೆಮಿ ಡೆಫಿನೆಟ್ಲಿ ಟ್ರೈ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋವರೆಗೂ ನಿಮ್ಗಳ ಬಗ್ಗೆ ಟೇಕ್ ಕೇರ್ ಮಾಡಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಆಮೇಲೆ be happy and make everyone around you happy. Bye bye.